ಹರಿ ಓಂ ಹರೇ ಶ್ರೀನಿವಾಸ ಸರಸ್ವತಿ ಶ್ರೀವಾರಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಮನೇಲಿ ಆಲ್ರೆಡಿ 2 ಬೈಕ್ ಇತ್ತು. ಎಲೆಕ್ಟ್ರಿಕ್ ಬೈಕ್ ತೊಗೊಳ್ಳಬೇಕು ಅಂತ ಹೇಳ್ಬಿಟ್ಟು ಎಲ್ಲ ನಾವು ಬೆಂಗಳೂರಿಗೆ ಹೊರಟ್ವಿ. ಬೆಂಗಳೂರಲ್ಲಿ ನಮ್ಮ ಹಳ್ಳಿಯವರ ಫ್ರೆಂಡ್ದೇ ಶೋರೂಮ್ ಇದೆ, ಗೋವಿಂದರಾಜನಗರ ವಿಜಯನಗರದ ಹತ್ರ. ಗ್ಲೋಬಲ್ ಮೊಬಿಲಿಟಿ ಅಂತ ಟಿ ವಿ ಎಸ್ ಶೋರೂಮು. ಅಲ್ಲಿ ನಮ್ಮ ಮಗಳು ತೊಗೊಂಡಿದ್ಲು ಈಗ ಒಂದು 6 ತಿಂಗಳ ಹಿಂದೆ. ಅಲ್ಲೇ ನಾವು ತೊಗೊಳ್ಳೋಣ ಅಂತ ಹೇಳಿ ಎಲ್ಲ ಹೊರಟು ಗಾಡಿಗಳೆಲ್ಲ ನೋಡಿ ಟಿ ವಿ ಎಸ್ ಶೋರೂಮಲ್ಲಿ ಐಕ್ಯೂಬ್ ಗಾಡಿನ ನಾವು ತೊಗೊಂಡ್ವಿ. ಅದು 1,43,000 ಆಗುತ್ತೆ. ನಾವು ಒಂದು ಪರಿಚಯದ ಮೇಲೆ ಹೋಗಿದ್ದಕ್ಕೆ ಅವರು 1,39,000 ಹಾಕ್ಕೊಟ್ರು. ಗಾಡಿನ ಫಿಟ್ಟಿಂಗ್ ಚಾರ್ಜ್ ಎಲ್ಲ ಸೇರಿ, ಮತ್ತು ಅದರಲ್ಲೂ 2,000 ರೂಪಾಯಿ ನಾವು ತಿರ್ಗಾ ರೀಫಂಡ್ ಮಾಡ್ತೀವಿ ನಿಮ್ಮ ಫೋನ್ಗೆ ಅಂತ ಹೇಳಿದ್ರು ಅಕೌಂಟ್ಗೆ. ಆಯಿತು ಅಂತ ಎಲ್ಲ ಹೇಳಿ ಸುಮಾರು 1 ಅವರ್ ಮಾತುಕತೆ ಎಲ್ಲ ಆಡಿ ಗಾಡಿಗಳೆಲ್ಲ ನೋಡಿಕೊಂಡು ಕಲ್ಲರ್ ಕೇಳಿದ್ವಿ. ಅದರಲ್ಲಿ ಕಲ್ಲರ್ ಇದ್ದಿದ್ದೇ 2 ಕಲ್ಲರು, ಒಂದು ಗ್ರೇ ಮತ್ತು ವೈಟು. ಹಂಗಾಗಿ ಗ್ರೇ ಕಲರೇ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಬೇರೆ ಕಲರ್ ನೋಡೋಣ ಅಂತ ಆಸೆ ಪಟ್ಟೆ, ಬೇರೆ ಕಲರ್ ಅದರಲ್ಲಿ ಬಿಟ್ಟೇ ಇರಲಿಲ್ಲ. ಐಕ್ಯೂಬ್ ಗಾಡಿ ಚೆನ್ನಾಗೂ ಇದೆ. ಅದು ಬಂದು ನಾವೇನು ಬ್ಯಾಟ್ರಿ ಚಾರ್ಜ್ ಮಾಡಿದ್ರೆ 115 ಕಿಲೋಮೀಟ್ರ್ ಬರುತ್ತೆ ಅಂತ ಹೇಳಿದ್ರು ಐಕ್ಯೂಬಲ್ಲಿ. ಮತ್ತು ಇನ್ನೂ ಒಂದಿತ್ತು, ಅದು 100 ಕಿಲೋಮೀಟ್ರ್ ಬರೋದು, ಅದು 1,28,000 ಹೇಳಿದ್ರು. ಇದು 1,38,000 ಪ್ಲಸ್ ಅದಕ್ಕೆ ಫಿಟ್ಟಿಂಗ್ ಚಾರ್ಜ್ ಎಲ್ಲ ಸೇರಿ 1,43,000 ಹೇಳಿದ್ರು. ಅದರಲ್ಲೇ ನಮಗೆಲ್ಲ ಅವರು ಒಂದು ಬಾರ್ಗೇನ್ ಮಾಡಿ 1,39,000 ಹಾಕ್ಕೊಟ್ರು. ನಮಗೇನು ಈ ಒಂದು ಚಾರ್ಜ್ ಮಾಡಿದ್ರೆ 115 ಕಿಲೋಮೀಟ್ರ್ ಬರುತ್ತೆ ಅಂತ ಹೇಳಿದ್ದಾರೆ. 15 ಕಿಲೋಮೀಟ್ರ್ ನಾವು ಲೆಸ್ ಮಾಡಿದ್ರು 100 ಕಿಲೋಮೀಟ್ರ್ ಅಂತೂ ಬಂದೇ ಬರುತ್ತೆ. ನಾವೆಲ್ಲೂ ಲಾಂಗ್ ಅಂತೂ ಹೋಗಲ್ಲ, ಇಲ್ಲೇ ಲೋಕಲಲ್ಲಿ ಓಡಾಡೋದ್ರಿಂದ ನಮಗೆ ಅನುಕೂಲ ಆಗುತ್ತೆ ಅಂದ್ಕೊಂಡ್ವಿ. ಮತ್ತು ಒಂದು ಸರಿ ಚಾರ್ಜ್ ಮಾಡಿದ್ರೆ ಅವ್ರು ಹೇಳಿದ್ರು 9ರಿಂದ 12 ರೂಪಾಯಿ ಅಷ್ಟೇ ಇದು ಚಾರ್ಜ್ ಬೀಳೋದು ಅಂತ. ಬೇಡ 15 ರೂಪಾಯಿ ಆಗಿಬಿಡಲಿ ಬಿಡಿ, 100 ಕಿಲೋಮೀಟ್ರಿಗೆ 15 ರೂಪಾಯಿ ನಮಗೆ ಏನು ಲಾಸ್ ಅನಿಸೋದಿಲ್ಲ. ಇವೆಲ್ಲ ನಾವು ಸುಮಾರು ನೋಡಿ ನಾವು ಒಂದು 25-30 ವರ್ಷದಿಂದನೂ ನಾವು ಗಾಡಿಗೆ ಪೆಟ್ರೋಲು ಊಹಿಸ್ಕೊಂಡು ಬರ್ತಾನೇ ಇದ್ದೀವಿ. ಪೆಟ್ರೋಲ್ ಬೆಲೆ ಈಗ ನೋಡಿದ್ರೆ 100 ಚಿಲ್ಲರೆ ಆಗೋಗಿದೆ. ನಮ್ಮ ಗಾಡಿಗಳು ಹಳೇವಾಯ್ತಾ ಏನಾಗಿದೆ 20-25ಗೆ ಬಂದುಬಿಟ್ಟಿದ್ದಾವೆ. ನಮಗೆ 100 ಕಿಲೋಮೀಟ್ರ್ ಬೇಕು ಅಂದರೆ 400 ರೂಪಾಯಿ ಲೆಕ್ಕ ಬಂದುಬಿಡುತ್ತೆ. 400 ಚಿಲ್ಲರೆ ಬಂದುಬಿಡುತ್ತೆ ನಾವು 100 ಕಿಲೋಮೀಟ್ರ್ ಗಾಡಿ ಓಡಿಸ್ತೀವಿ ಅಂದರೆ. ಇದೊಂದು 100 ಕಿಲೋಮೀಟ್ರಿಗೆ ಅವ್ರು ಹೇಳ್ತಾರೆ 9ರಿಂದ 12 ರೂಪಾಯಿ ಅಂತ. ಬೇಡ 20 ರೂಪಾಯೇ ಹೋಗ್ಬಿಡಲಿ. ನನ್ನ ಪ್ರಕಾರ ನಮಗೆ ದುಡ್ಡು ಎಷ್ಟು ಉಳಿತಾಯ ಆಗುತ್ತೆ ಅಂದರೆ ಲೆಕ್ಕ ಹಾಕ್ಕೊಂಡು ತುಂಬಾ ಕನ್ಫ್ಯೂಸ್ ಆಗಿಬಿಡ್ತು ಅವ್ರು ಹೇಳಿದ ಲೆಕ್ಕಗೆ. ಅವ್ರದಕ್ಕೂ ಈ ಎಲೆಕ್ಟ್ರಿಕ್ ಗಾಡಿಗೂ ಪೆಟ್ರೋಲ್ಗೂ ತುಂಬ ಅಜಗಜಾಂತರ ಲೆಕ್ಕ ಬಂತು. ಅದು ನಿಜನೇ ಅನಿಸ್ಕೊಂಡು ನಾವು ತೊಗೊಂಡೇ ಬಿಡೋಣ ತಡಿ ಅಂತ ಹೇಳಿ ನಾವಿವಾಗ ಎಲೆಕ್ಟ್ರಿಕ್ ಬೈಕಿಗೆ ನಾವು ಲಾಸ್ಟ್ ಹೋದ್ವಿ. ಇಷ್ಟು ವರ್ಷ ಹೋಗೇ ಇರಲಿಲ್ಲ, ಬೇಡ ಅಂದ್ಕೊಂಡು ಈಗ ಹೋದ ವರ್ಷವೂ ಸಹ ನಮ್ಮ ಮನೆಯವರೊಂದು ಶೋರೂಮ್ ಗಾಡಿ ತೊಗೊಂಬಂದರು. ಇದಾಗಲೇ ನಾನು 5ನೇದೋ 6ನೇದೋ ಈ ಮಾಗಡಿಲಿ ಗಾಡಿ ತೊಗೊಂಡಿದ್ದು. ಈ ಮಾಗಡಿ ರೋಡ್ಗಳಲ್ಲಂತೂ ಓಡಾಡಿ 4 ವರ್ಷ 5 ವರ್ಷಕ್ಕೆಲ್ಲ ಹಳೇವಾಗೋಗ್ಬಿಡುತ್ತೆ. ಹಂಗಾಗಿ ಈಗ 2ನೇ ವರ್ಷದಿಂದ ಈಚೆಗೆ ಒಂದು ತೊಗೊಂಡಿದ್ವಿ. ಈಗ ಎಲೆಕ್ಟ್ರಿಕ್ ಬೈಕ್ನ ತೊಗೊಂಡು ಕರೆಂಟಿಂದ ಚಾರ್ಜ್ ಮಾಡಿಕೊಂಡೆ ಗಾಡಿ ಓಡಿಸೋಣ, ಒಂಚೂರು ದುಡ್ಡು ಉಳಿತಾಯ ಮಾಡ್ಬೋದು, ಎಲ್ಲರೂ ತೊಗೊಂಡವರಲ್ಲ ಅನ್ನೋ ಆಸೆಗೆ ನಾವು ಒಂದು ತೊಗೊಂಡ್ವಿ ಗಾಡಿ. ಇದು 115 ಕಿಲೋಮೀಟ್ರ್ ಕೊಡುತ್ತೆ ಅಂತ ಹೇಳಿದ್ದಾರೆ. ನಾವು ಮಣಿಂಗ್ನಳ್ಳಿ ನಮ್ಮ ಮಾಗಡಿ ಏನು ಟೌನಲ್ಲಿ ಓಡಾಡೋಕ್ಕಷ್ಟೇ. ನಾವು ಯಾವತ್ತೂ ಲಾಂಗ್ ಹೋಗೋದೇ ಇಲ್ಲ. ನಾವು ಗಾಡಿ ತೊಗೊಂಡು ಒಂದು 20-25 ಕಿಲೋಮೀಟ್ರೂ ನಾವು ಹೋಗೇ ಇಲ್ಲ ಬಿಡಿ. ನಾವು 2 ವೀಲರಲ್ಲಿ ನಾವೇನಿದ್ರು ಕಾರುಗಳಲ್ಲಿ ಇಲ್ಲ ಬಸ್ಗಳಲ್ಲಿ ಹೋಗೋದಷ್ಟೇ. ಹಂಗಾಗಿ ಈ ಲೋಕಲಲ್ಲಿ ಓಡಾಡ್ಬೋದು ಮತ್ತು ದುಡ್ಡು ಉಳಿತಾಯ ಮಾಡ್ಬೋದು, ಬ್ಯಾಟ್ರಿ ಚಾರ್ಜ್ ಮಾಡ್ಕೋಬೋದು. ವೈರ್ನ ಗಾಡೀಲಿ ಇಟ್ಕೊಂಡು ಹೋದರೆ ಎಲ್ಲಿ ಬೇಕಾದರೂ ನಾವು ಚಾರ್ಜ್ ಮಾಡ್ಕೋಬೋದು ಅಂತ ಎಲ್ಲ ಹೇಳಿ ಅನುಕೂಲ ಆಗುತ್ತೆ ಅಂತ ಹೇಳಿ ನಾವು ಫುಲ್ ಕ್ಯಾಶ್ ಕೊಟ್ಬಿಟ್ಟು ಈ ಗಾಡಿ ತೊಗೊಂಡ್ವಿ. ಮತ್ತು ಈ ಗಾಡಿ ಬಗ್ಗೆ ಕೆಲವರೆಲ್ಲ ಅವಾಗ ಹೇಳೋರು, ಹೋಗ್ತಾ ಬೆಂಕಿ ಬಂದುಬಿಡುತ್ತೆ, ಬಿಸಿಲಲ್ಲಿ ನಿಂತಿದ್ರೆ ಬೆಂಕಿ ಬಂದುಬಿಡುತ್ತೆ ಅಂತ ಎಲ್ಲ ಹೇಳೋರು. ಸುಮಾರು ನಾನು ಕಂಡಂಗೆ 4-5 ವರ್ಷದಿಂದನೂ ಓಡಿಸ್ತಾರೆ, ಯಾರಿಗೂ ಏನು ಆ ಥರ ಆಗಿರಲಿಲ್ಲ. ಎಲ್ಲೋ 1-2 ಆಗುತ್ತೆ, ಹಂಗಂತ ಹೆದ್ರ್ಕೊಂಡು ನಾವು ಕೂತ್ಕೊಂಡ್ರೆ ಆಗೋದಿಲ್ಲ. ತಡಿ ನಾವು ಒಂದು ತೊಗೊಳ್ಳೋಣ ಅಂತ ಹೇಳಿ ಮನ್ಸು ಮಾಡಿದ್ವಿ. ಏನೇ ಒಂದು ವೆಹಿಕಲ್ ಅಂತ ಬಂದ್ರೂ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇದ್ದೇ ಇರುತ್ತೆ. ನಾವು ನೆಗೆಟಿವ್ನ ತಲೆಯಿಂದ ತೆಗೆದಾಕ್ಬಿಟ್ಟು ಭಗವಂತನ ಮೇಲೆ ಭಾರ ಹಾಕ್ಕೊಂಡು ತೊಗೊಳ್ಳೋದು ನಮ್ಗೆ ಒಳ್ಳೆಯದು ಅನಿಸ್ತು. ನೀವುಗಳು ಅಷ್ಟೇ ಒಂದು ದುಡ್ಡು ಉಳಿತಾಯ ಮಾಡ್ಬೋದು. ಮತ್ತು ಒಂದು ಸರಿ ಚಾರ್ಜ್ ಮಾಡಿದ್ರೆ 100 ಕಿಲೋಮೀಟ್ರ್ ಬರುತ್ತೆ. ಅನುಕೂಲ ಇರೋರು ನೀವುಗಳು ಈ ಒಂದು ಗಾಡಿನ ಖರೀದಿ ಮಾಡಿ
ನಮ್ಮ ಅಳಿಯೋರ ಫ್ರೆಂಡ್ದೇ ಒಂದು ಶೋರೂಮ್ ಇದೆ ಗೋವಿಂದರಾಜ್ ನಗರದಲ್ಲಿ, ಗ್ಲೋಬಲ್ ಮೊಬಿಲಿಟಿ ಅಂತ ಹೇಳಿ ಟಿ ವಿ ಶೋರೂಮು. ಅವರು ಆದಷ್ಟು ಬೇರೆ ಶೋರೂಮಲ್ಲಿ ಏನು ರೇಟ್ ಇದೆಯೋ ಅದಕ್ಕಿಂತ ಒಂದು 2-3 ಸಾವಿರ ಕಡಿಮೆಗೆ ಹಾಕ್ಕೊಡ್ತಾರೆ. ಹಂಗಾಗಿ ನಾವು ಆ ಶೋರೂಮ್ನ ಹುಡಿಕೊಂಡು ಹೋಗಿದ್ವಿ. ಗೋವಿಂದರಾಜ್ ನಗರದಲ್ಲಿದೆ. ಮತ್ತು ಈ ಒಂದು ಗಾಡಿ ತೊಗೋಬೇಕು ಅಂದರೆ ನನ್ನರಲ್ಲಿ ಅರ್ಧ ದುಡ್ಡು ಹಾಕಿದ್ದೀನಿ. ಹೆಂಗೆ ಅಂದರೆ ಸ್ನೇಹಿತರೆ, ಬಾಳೆಗೊನೆನ ಮಾರಿದ್ನ ಸಪ್ರೇಟ್ ದುಡ್ಡನ್ನ ನಾನು ಎತ್ತಿಟ್ಟಿದ್ದೆ. ಸುಮಾರು 2 ವರ್ಷದಿಂದನೂ ಈ ಬಾಳೆಹಣ್ಣ ನಮ್ಮ ಒಂದೊಂದ್ಸರಿ ಮಂಡಿಗೆ ಹಾಕ್ಬಿಡೋರು, ಒಂದೊಂದ್ಸರಿ ನನ್ನ ಕೈ ಈಗ ನೀನು ನಾಳೆ ಬಂದಾಗ ಎತ್ತಿಟ್ಟು ಒಂದು 60-70 ಸಾವಿರ ರೂಪಾಯಿ ದುಡ್ಡಾಗಿತ್ತು. ಇನ್ನು ಮಿಕ್ಕಿ ನಮ್ಮ ಮನೆಯವ್ರು ಹಾಕಿದ್ರು. ಅಲ್ಲಿಗೆ 1,40,000 ಕರೆಕ್ಟಾಗಿ ಆಯಿತು ಸ್ನೇಹಿತರೆ. ಈ ದುಡ್ಡನ್ನ ನಾನು ₹1 ಖರ್ಚು ಮಾಡ್ದಂಗೆ ಎತ್ತಿಟ್ಟಿದ್ದೆ. ಚೀಟಿಗಳು ಹಾಕಿದ್ರು ಮೋಸ, ಜನಗಳು ಕೊಟ್ಟರು ಮೋಸ ಅಂತ ಹೇಳಿ ಈ ಬಾಳೆಕಾಯಿ ದುಡ್ಡಿಂದ ಏನೊಂದು ಬಾಳೆಹಣ್ಣನ್ನ ಮಾರಿದ್ದು 2 ವರ್ಷ. ಪಪ್ಪಾಯಿದು ಸಗ ಒಂದು ಸಪ್ರೇಟಾಗಿ ಒಂದು ಉಂಡಿ ಇಟ್ಟಿದ್ದೀನಿ. ಅದನ್ನು ಉಂಡಿ ಹೊಡೆದೇ ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದಂತೂ 2-2.5 ವರ್ಷನೇ ಆಗ್ಬಿಟ್ಟಿದೆ. ಅದರಲ್ಲೆಲ್ಲ ಸ್ವಲ್ಪ ಚಿಲ್ಲರೆ ದುಡ್ಡುಗಳೇ ಜಾಸ್ತಿ ಇರೋದು. ಹಂಗಾಗಿ ನಾನು ಒಂದು ಉಳಿತಾಯ ಮಾಡಿದಂತಹ ದುಡ್ಡು ನಂಗೆ ತುಂಬ ಒಂದು ಖುಷಿ ಆಗುತ್ತೆ. ಅವತ್ತಿನ ದುಡ್ಡು ಅವತ್ತು ಖರ್ಚು ಮಾಡಿದರೆ ಎಲ್ಲೋ ಹೊಟ್ಟೋಗ್ಬಿಡೋದು. ನಾನು ಅದನ್ನು ಖರ್ಚೇ ಮಾಡಬಾರ್ದು ಅಂತ ಭಾಳ ಒಂದು ಶ್ರಮಪಟ್ಟು ಅದನ್ನ ಉಳಿತಾಯ ಮಾಡಿಟ್ಟಿದ್ದೆ. ಆನಂತರ ನಾನು ಅವತ್ತು ಗಾಡಿ ತೊಗೊಬರಲಿಲ್ಲ. 13ನೇ ನಂಬರು ಬಂದು 14 ಬೀಳುತ್ತೆ ಅಂತ ಹೇಳಿ ಬುಧವಾರ ಗಾಡಿ ತರಲಿಲ್ಲ ನಾವು. ಆನಂತರ ಗುರುವಾರ ಶೋರೂಮಿಂದ ನನ್ನ ಮಗ ಗಾಡಿ ಓಡಿಸ್ಕೊಂಬಂದ. ಅವ್ನು ಬರೋ ಅಷ್ಟೊತ್ತಿಗೆ ನಾನು ಮನೆ ತವ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದು. ಅವ್ನು ಬಂದಿದ ತಕ್ಷಣ ಗಾಡಿ ಎಲ್ಲ ಕ್ಲೀನಾಗಿ ಎಲ್ಲ ತೊಳೆದು ಪೂಜೆಗಳು ಮಾಡಿ ಸ್ವೀಟ್ ಎಲ್ಲ ತರಿಸಿ ಮಕ್ಳುಗಳಿಗೆಲ್ಲ ಸ್ವೀಟ್ಗಳು ಕೊಟ್ಟು ಈ ಪೂಜೆನ ಮುಗಿಸ್ದೆ ಸ್ನೇಹಿತರೆ. ಇದಕ್ಕೆ ನನ್ನ ದುಡ್ಡು ಹಾಕಿದ್ದೀನಿ ಅಂತೇಳಿ ನನಗೆ ಭಾಳ ಒಂದು ಖುಷಿ ಪಟ್ಟು. ನನ್ನ ದುಡ್ಡು ಅಂದರೆ ಎಲ್ಲ ಮನೆಯವ್ರ ದುಡ್ಡೇ, ಆದರೆ ಕೊಟ್ಟಿದ ತಕ್ಷಣ ಖರ್ಚು ಮಾಡಿಬಿಟ್ಟಿರ್ತೀವಿ. ನಾವೊಂದು ಖರ್ಚು ಮಾಡ್ದಂಗೆ ಉಳಿಸ್ಕೊಂಡು ಇವತ್ತೊಂದು ಐಕ್ಯೂಬ್ ಗಾಡಿಗೆ ದುಡ್ಡು ಹಾಕಿದ್ದೀನಿ ಅಂದರೆ ನನ್ನ ಖುಷಿ. ನೋಡಿ, ನಮ್ಮ ಮನೇಲಿ ನಾವು ಎಷ್ಟೇ ಅವ್ರು ಸಂಪಾದನೆ ಮಾಡಿರ್ಬೋದು, ಬೇಜಾನ್ ಕಾರ್ ಇದ್ದಾವೆ, ಗಾಡಿಗಳಿದ್ದಾವೆ, ಮನೆಗಳಿದ್ದಾವೆ, ಅವೆಲ್ಲ ಲೆಕ್ಕ ಬರಲ್ಲ. ನಾನು ಉಳಿತಾಯ ಮಾಡಿ ದುಡ್ಡು ಅನ್ನೋದೇ ನಂದು ಅಂತ ನಾನು ಅಂದ್ಕೊಳ್ತೀನಿ. ಹಂಗಾಗಿ ನನಗೆ ಈ ಗಾಡಿ ತೊಗೊಂಡು ಖುಷಿಯಾಗಿದೆ. ಇದರಿಂದ ಉಳಿತಾಯನೂ ಮಾಡ್ಬೋದು ಸ್ನೇಹಿತರೆ. ಆದಷ್ಟು ನೀವೆಲ್ಲರೂ ಟ್ರೈ ಮಾಡಿ. ಏನಾನ ನಿಮ್ಮ ಗಾಡಿಗಳು 10 ಕಿಲೋಮೀಟ್ರು 15 ಕಿಲೋಮೀಟ್ರು ಬರ್ತಾಯಿದ್ರೆ ಒಂದು ಹೊಸ ಗಾಡಿಗೆ ಹೋಗಿ. ಎಲೆಕ್ಟ್ರಿಕ್ ಗಾಡಿ ಏನು ಮೋಸ ಇಲ್ಲ. ಎಲ್ಲರೂ ಹೆದರ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ. ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಎಲ್ಲರೂ ತೊಗೊಳ್ಳಿ ಅಂತ ಹೇಳ್ತೀನಿ. ಎಲ್ಲ ಈ ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಏನು ದಿನ ನಾವು ಗಾಡಿಲೇ ಎದ್ದು ಓಡಾಡಬೇಕು, ಗಾಡಿಲೇ ನಮಗೆ ಜೀವನ ಸಾಗಬೇಕು ಅನ್ನೋರಿಗೆ ತುಂಬಾ ಒಂದು ಉಪಯೋಗಕ್ಕೆ ಬರುತ್ತೆ. ಈಗ ನಮ್ಮ ಮನೆಯವರು ಪ್ರತಿದಿನ 12-15 ಕಿಲೋಮೀಟ್ರ್ ಮಣಿಂಗ್ನಳ್ಳಿ. ಹಂಗಾಗಿ ಹೋಗಿ ಬರೋದ್ರಿಂದ 30 ಕಿಲೋಮೀಟ್ರ್. ಒಂದಿನ ಚಾರ್ಜ್ ಮಾಡಿದ್ರೆ 3 ದಿನ ಓಡಾಡ್ಬೋದು ಅವರು. ಆ ಥರ ಒಂದು ಲೆಕ್ಕ ಹಾಕ್ಕೊಂಡು ಉಳಿತಾಯ ಮಾಡೋರು. ಮತ್ತು ಗಂಟೆಗೆ ಏನೊಂದು 9-12 ಬೀಳುತ್ತೆ. 1 ಗಂಟೆಗೆ ನಾವು ಅಲ್ಲಿಗೆ ಎಷ್ಟು 100 ಕಿಲೋಮೀಟ್ರು 115 ಕಿಲೋಮೀಟ್ರ್ ಹೋಗ್ಬೋದು. ನಾವು ಪೆಟ್ರೋಲ್ ಅಂತ ಹೋದರೆ 400 ಚಿಲ್ಲರೆ ಆಗಿಬಿಡುತ್ತೆ ಸ್ನೇಹಿತರೆ. ಇದೆಲ್ಲ ಮಾಹಿತಿ ನಿಮಗೆ ಗೊತ್ತಿರುತ್ತೆ. ಆದ್ರೂ ನಾನು ತಿಳ್ಕೊಂಡು ಇದೊಂದು ವಿಡಿಯೋ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡಿದ್ದೀನಿ. ನೀವುಗಳು ಈ ಒಂದು ಆಪ್ಷನ್ನ ತೊಗೊಳ್ಳಿ. ಈ ಥರ ಗಾಡಿಗಳನ್ನ ತೊಗೊಂಡು ಓಡಿಸ್ಬೋದು ಅಂತ ಹೇಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಹರಿ ಓಂ. ಹರೇ ಶ್ರೀನಿವಾಸ. ಇಳಿಸ್ಬಿಡಿ ಈಗ. ಅಲ್ಲಿ ಬಾಕ್ಲಿಗೆ ಇಕ್ಬಿಡಿಲ್ಲ, ನಮ್ಮ ಮನೆ ಬಾಕ್ಲಿಗೆ. ಈ ಕಡೆಯಿಂದ ಒಂದ್ಸರಿ ಬೆಳಗು, ಈ ಕಡೆಯಿಂದ ಆ ಸೈಡಿಂದ ಒಂದ್ಸರಿ. ನಮಸ್ಕಾರ ಮಾಡ್ಕೊ.